ಮುಡಾ ಮಾಜಿ ಆಯುಕ್ತ ನಟೇಶ್ ಹಣ ಪಡೆದು ಮುಂಬಡ್ತಿ ಪಡೆದ ಆರೋಪ. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಇಡಿ ಐಟಿಗೆ ದೂರು ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಯಿತ ಹಾಗಾದ್ರೆ ಕೇಸ್ ಎನ್ನುವಂತಹ ಪ್ರಶ್ನೆಯನ್ನು ಹುಟ್ಟಾಕಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಹಣ ಪಡೆದು ಮುಂಬಡ್ತಿ ಪಡೆದಂತಹ ಆರೋಪ. ಸದ್ಯಕ್ಕೆ ಸರ್ಕಾರದ ಕಾರ್ಯದರ್ಶಿಯಾದಂತಹ ಶಾಲಿನಿ ರಜನೀಶ್ ವಿರುದ್ಧ ಇಡಿ ಐಟಿಗೆ ದೂರು ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಯಿತ ಹಾಗಾದ್ರೆ ಕೇಸ್ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿರುವಂತದ್ದು. ಬೆಂಗಳೂರು ನಗರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹಾಗಾದ್ರೆ ಪ್ರಕರಣ ದಾಖಲಾಗಿದ್ಯಾ? KA41C 6723 ಎನ್ನುವಂತಹ ಕಾರ್ನಲ್ಲಿ ಹಣ ಬಂದಿದೆ ಅನ್ನೋದು ಆರೋಪ. 5 ಬ್ಯಾಗ್ಗಳಲ್ಲಿ ಹಣ ತಂದು ಶಾಲಿನಿ ರಜನೀಶ್ ಕಡೆಯವರಿಗೆ ನೀಡಿರುವಂತಹ ಆರೋಪ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಆ ಕಾರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಗೆ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ನಟೇಶ್ ಪ್ರಸ್ತುತ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ. ಈ ಕುರಿತು ತನಿಖೆಯಾಗಬೇಕು ಅಂತ ದೂರು ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಕಾರ್ನಲ್ಲಿ ಬಂದ ನಿಖಿಲ್, ಜಸ್ವಂತ್, ನಟೇಶ್, ಶಾಲಿನಿ, ರಜನೀಶ್ ಕರೆ ಪರಿಶೀಲಿಸಿ ಆಗ ಸತ್ಯ ಹೊರಗಡೆ ಬರುತ್ತೆ ಅಂತ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಸ್ನೇಹಮಯಿ ವಿರುದ್ಧ ಸೈಬರ್ ಸ್ಟೇಷನ್ಗೆ ಹಾಗಾದ್ರೆ ದೂರು ನೀಡಿದ್ರಾ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿರುವುದು. ಇನ್ನು ಪ್ರಕರಣ ದಾಖಲು ಮಾಡಿದ್ರ ಹಾಗಾದ್ರೆ ಸೈಬರ್ ಪೊಲೀಸರು ಎಲ್ಲವೂ ಕೂಡ ಇಲ್ಲಿ ಸದ್ಯಕ್ಕೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಬರಬೇಕಾಗಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಇನ್ನು ಹಲವಾರು ಪ್ರಶ್ನೆಗಳು ಸದ್ಯಕ್ಕೆ ಇಲ್ಲಿ ಸಹಜವಾಗಿ ವ್ಯಕ್ತವಾಗ್ತಾ ಇರೋದು. ಹಾಗಾದ್ರೆ ಮುಡಾ ಮಾಜಿ ಆಯುಕ್ತ ನಟೇಶ್ ಹಣ ಪಡೆದು ಮುಂಬಡ್ತಿ ಪಡೆದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಆರೋಪದ ಹಿಂದೆ ಸತ್ಯಾಸತ್ಯತೆ ಏನಿರಬಹುದು ಎನ್ನುವಂತಹ ಪ್ರಶ್ನೆ ಇದೀಗ. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಇಡಿ ಐಟಿಗೆ ದೂರು ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಹಾಗಾದ್ರೆ ಈಗ ಕೇಸ್ ದಾಖಲಾಯ್ತಾ? ಬೆಂಗಳೂರು ನಗರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹಾಗಾದ್ರೆ ಪ್ರಕರಣ ಕೂಡ ದಾಖಲಾಗಿದೆಯಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗಿರುವಂತದ್ದು. ಇನ್ನು KA41C 6723 ಎನ್ನುವಂತಹ ಕಾರ್ನಲ್ಲಿ ಹಣ ಬಂದಿದೆ ಅಂತ ಆರೋಪ ಮಾಡಿದ್ರು. 5 ಬ್ಯಾಗ್ಗಳಲ್ಲಿ ಹಣ ತಂದು ಶಾಲಿನಿ ರಜನೀಶ್ ಕಡೆಯವರಿಗೆ ನೀಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಕಾರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಗೆ ಸೇರ್ಬಿಟ್ಟಿದೆ ಅನ್ನೋದು ಆರೋಪ. ನಟೇಶ್ ಪ್ರಸ್ತುತ ಅಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ. ಸದ್ಯಕ್ಕೆ ಎಲ್ಲಾ ಕುರಿತು ತನಿಖೆ ಆಗಬೇಕು ಅಂತ ದೂರನ್ನ ಕೊಟ್ಟಿದ್ರು ಸ್ನೇಹಮಯಿ ಕೃಷ್ಣ. ಕಾರ್ನಲ್ಲಿ ಬಂದ ನಿಖಿಲ್, ಜಸ್ವಂತ್, ನಟೇಶ್, ಶಾಲಿನಿ, ರಜನೀಶ್ ಕರೆ ಪರಿಶೀಲಿಸಿ ಆಗ ಇರುವಂತಹ ಸತ್ಯಾಸತ್ಯತೆಗಳೆಲ್ಲ ಹೊರಗಡೆ ಬರುತ್ತೆ ಅಂತ ದೂರನ್ನ ಕೊಟ್ಟಿದ್ರು ಸ್ನೇಹಮಯಿ ಕೃಷ್ಣ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಸ್ನೇಹಮಯಿ ವಿರುದ್ಧ ಇದೀಗ ಸೈಬರ್ ಸ್ಟೇಷನ್ಗೆ ದೂರು ನೀಡಿದ್ರ ಪ್ರಕರಣ ದಾಖಲು ಮಾಡಿದಾರ ಹಾಗಾದ್ರೆ ಸೈಬರ್ ಪೊಲೀಸರು ಎನ್ನುವಂತಹ ಪ್ರಶ್ನೆಗೆ ಇದೀಗ ಇನ್ನಷ್ಟೇ ಸೂಕ್ತ ಉತ್ತರ ಬರಬೇಕಾಗಿದೆ, ಇನ್ನು ಕ್ಲಾರಿಟಿ ಬರಬೇಕಾಗಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರು, ಅದಕ್ಕೆ ಮತ್ತೆ ಪ್ರತಿ ದೂರು ದಾಖಲಾಯ್ತಾ? ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆಯಾಗಿಯೇ ಉಳಿದ್ಬಿಟ್ಟಿದೆ. ಈ ಕುರಿತು ತನಿಖೆ ಆಗಬೇಕು ಅಂತ ದೂರನ್ನ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಕಾರ್ನಲ್ಲಿ ಬಂದ ನಿಖಿಲ್, ಜಸ್ವಂತ್, ನಟೇಶ್, ಶಾಲಿನಿ, ರಜನೀಶ್ ಕರೆಯನ್ನ ಪರಿಶೀಲಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸತ್ಯ ಹೊರಬರುತ್ತೆ ಅಂತ ಕೂಡ ಹೇಳಿದಾರಂತೆ. ಹಾಗಾದ್ರೆ ಯಾವ ಸತ್ಯ ಹೊರಗಡೆ ಬರಬೇಕು, ಏನಿದು ಆರೋಪ, ಎಲ್ಲಾ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಇನ್ನಷ್ಟೇ ಉತ್ತರಕ್ಕಾಗಿ ಕಾಯಬೇಕಾಗಿದೆ. ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ನಗರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಏನಿದು ಮೋಸ? ಯಾವ ಹಣವನ್ನ ಇವರು ತಂದು ತಲುಪಿಸಿದ್ದಾರೆ, ಅಥವಾ ನಿಜವಾಗ್ಲೂ ತಲುಪಿಸಿದ್ದಾರಾ, ಅಥವಾ ಇದೊಂದು ಆರೋಪವ? ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ನಟೇಶ್ ಹಣ ಪಡೆದು ಮುಂಬಡ್ತಿ ಪಡೆದಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಆರೋಪ. ಈ ಒಂದು ಆರೋಪಕ್ಕೆ ಇನ್ನಷ್ಟೇ ತಾರ್ಕಿಕ ಅಂತ್ಯದ ಉತ್ತರ ಸಿಗಬೇಕಾಗಿದೆ. ಸರ್ಕಾರದ ಸಿಎಸ್ ವಿರುದ್ಧ ಇಡಿ ಐಟಿಗೆ ದೂರು ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ಹಾಗಾದ್ರೆ ಕೇಸ್ ದಾಖಲಾಯ್ತಾ? ಹಾಗಾದ್ರೆ ಏನಿದು ಪ್ರಕರಣ? ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ.